ನೇರ ಪ್ರಶ್ನೆ ಬಿಜೆಪಿ ವಕ್ತಾರರಿಗೆ. ಸರ್, ಈಗ ಸೆಂಟ್ರಲ್ ಗೌರ್ಮೆಂಟ್ ಬಂದು ಬಿಜೆಪಿ, ಡೆಲ್ಲಿಯಲ್ಲಿ ಬ್ಲಾಸ್ಟ್ ಆಗಿರೋದು ಅಲ್ಲಿ ಇರೋದು ಕೂಡ ಬಿಜೆಪಿ ಸರ್ಕಾರ. ಆದರೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದೆ, ಕೇಂದ್ರದಲ್ಲೂ ಬಿಜೆಪಿ ಸರ್ಕಾರ ಇದೆ. 360 kg RDX ಎಲ್ಲಿಂದ ಬಂತು, ಹೇಗೆ ಬಂತು? ಈಗ ಸದ್ಯಕ್ಕೆ 360 kg ಏನು ಬ್ಲಾಸ್ಟ್ ಆಗಿದೆ, ಅದೇ 3000 ಕಿಲೋ ಇಟ್ಕೊಳ್ಳಿ, ಹೆಂಗಿಂದ ಬಂತು, ಹೇಗೆ ಬ್ಲಾಸ್ಟ್ ಆಯ್ತು? ಎರಡನೇ ಪ್ರಶ್ನೆ, RCB ಗೆದ್ದಾಗ 11 ಜನ ಸತ್ತೋದಾಗ ಗೃಹ ಸಚಿವರನ್ನ ಅಸಮಾರ್ಥ ಗೃಹ ಸಚಿವ ರಾಜೀನಾಮೆ ಕೊಡ್ಬೇಕಂತ ನಿಮ್ಮ ಬಿಜೆಪಿ ಅವರು ಪ್ರೊಟೆಸ್ಟ್ ಮಾಡಿದ್ರು, ಇಲ್ಲ ಸಲ್ಲದ ಆರೋಪ ಮಾಡಿದ್ರು. ಯಾಕ್ರಿ ಇವತ್ತು ನಿಮ್ಮ ಗೃಹ ಸಚಿವರು ರಾಜೀನಾಮೆ ಕೊಡ್ತಾರೆ? ಯಾವ ನೈತಿಕತೆ ಬಹಳ ಒಳ್ಳೆ ಪ್ರಶ್ನೆ ನೀವು ಕೇಳಿದ್ರಿ. ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದ ನಂತರ ಅದೆಷ್ಟೋ ಟೆರರಿಸ್ಟ್ ಅಟ್ಯಾಕ್ಗಳನ್ನ ನಾವು ತಡೆದಿದ್ದೀವಿ, ಒಂದು ವಿಷಯ. ಎರಡನೇ ವಿಷಯ, ಇದನ್ನು ನಿತ್ಯ ನಿರಂತರವಾಗಿ ನಡೀತಾ ಇರತಕ್ಕಂಥ ಪ್ರಯತ್ನಗಳು, ಈ ಪ್ರಯತ್ನಗಳೇನು ನಿಲ್ಲಲ್ಲ, ಭಯೋತ್ಪಾದಕರ ಪ್ರಯತ್ನಗಳು ನಡೀತಾನೆ ಇರ್ತವೆ. ಅದನ್ನು ತಡೆಯುವಂತ ಕೆಲಸ ಆಗ್ತಾನೆ ಇರುತ್ತೆ. ಅದರ ಭಾಗವಾಗಿ ಈ ದೇಶದಲ್ಲಿ ಇರ್ತಕ್ಕಂತಹ ಇಲ್ಲೀಗಲ್ ಇಮಿಗ್ರೆಂಟ್ಸ್ ಯಾರಿದ್ದಾರೆ, ಬಾಂಗ್ಲಾದೇಶದವರು, ಪಾಕಿಸ್ತಾನದವರು, ಈ ರೀತಿಯ ಚಟುವಟಿಕೆಗಳಲ್ಲಿ ಯಾರು ಮಾಡಬೇಕು ಅಂತ ಇರ್ತಾರೆ ಅವರನ್ನು ಹುಡುಕಿ ಓಡಿಸಬೇಕು ಅನ್ನುವಂತ ಕಾರ್ಯಾಚರಣೆ ಮಾಡಿದಾಗ ಯಾರು ಬೀದಿಗಿಳಿದಿದ್ದು? ಬೀದಿಗಿಳಿದಿದ್ದು. ಈಗ ಸ್ಪೆಷಲ್ ಇದು ನಮ್ದು ಇದು ನಡೀತಾ ಇದೆ, ವೋಟರ್ ಲಿಸ್ಟ್ ಇದು ರಿವಿಷನ್ ನಡೀತಾ ಇದೆ, ಅದರ ವಿರುದ್ಧ ಯಾರು ಹೇಳ್ತಿದ್ದಾರೆ? ಈ ರೀತಿ ಭಯೋತ್ಪಾದನೆಯ ನಿಗ್ರಹಕ್ಕೆ ಕೇಂದ್ರ ಸರ್ಕಾರ ಯಾವುದೆಲ್ಲ ಯೋಜನೆಗಳನ್ನು ರೂಪಿಸುತ್ತೆ, ಯಾವೆಲ್ಲ ಪ್ರಯತ್ನಗಳನ್ನು ಮಾಡುತ್ತೆ, ಅದಕ್ಕೆ ತೊಡಕು ಹಾಕುವಂತ ಕೆಲಸ ಯಾವಾಗ್ಲೂ ಕಾಂಗ್ರೆಸ್ ಮಾಡ್ತಾ ಬರ್ತಾ ಇದೆ. ಈ ಪ್ರಶ್ನೆ ಕಾಂಗ್ರೆಸ್ ಅವ್ರನ್ನು ಕೇಳಿ, ಯಾಕೆ ನೀವು ಭಯೋತ್ಪಾದಕರೇ ಬೆಂಬಲಿಸ್ತೀರಿ ಅನ್ನುವಂತ ಪ್ರಶ್ನೆ ನೀವು ಕಾಂಗ್ರೆಸ್ ಅವ್ರನ್ನು ಕೇಳಬೇಕಾಗುತ್ತೆ. ನಾವೇ ಕಳಿಸಿದ್ದು ಮೋದಿನ ಭೂಟಾನ್ಗೆ ಹೋಗಿ ಬನ್ನಿ ಅಂತ ಕಾಂಗ್ರೆಸ್ ಅವರೇ. ನೇರ ಪ್ರಶ್ನೆ ಬಿಜೆಪಿ ವಕ್ತಾರರಿಗೆ. ಸರ್, ಈಗ ಸೆಂಟ್ರಲ್ ಗೌರ್ಮೆಂಟ್ ಬಂದು ಬಿಜೆಪಿ, ಡೆಲ್ಲಿಯಲ್ಲಿ ಬ್ಲಾಸ್ಟ್ ಆಗಿರೋದು ಅಲ್ಲಿ ಇರೋದು ಕೂಡ ಬಿಜೆಪಿ ಸರ್ಕಾರ. ಆದರೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದೆ, ಕೇಂದ್ರದಲ್ಲೂ ಬಿಜೆಪಿ ಸರ್ಕಾರ ಇದೆ. 360 kg RDX ಎಲ್ಲಿಂದ ಬಂತು, ಹೇಗೆ ಬಂತು? ಈಗ ಸದ್ಯಕ್ಕೆ 360 kg ಏನು ಬ್ಲಾಸ್ಟ್ ಆಗಿದೆ, ಅದೇ 3000 ಕಿಲೋ ಇಟ್ಕೊಳ್ಳಿ, ಹೆಂಗಿಂದ ಬಂತು, ಹೇಗೆ ಬ್ಲಾಸ್ಟ್ ಆಯ್ತು? ಎರಡನೇ ಪ್ರಶ್ನೆ, RCB ಗೆದ್ದಾಗ 11 ಜನ ಸತ್ತೋದಾಗ ಗೃಹ ಸಚಿವರನ್ನ ಅಸಮಾರ್ಥ ಗೃಹ ಸಚಿವ ರಾಜೀನಾಮೆ ಕೊಡ್ಬೇಕಂತ ನಿಮ್ಮ ಬಿಜೆಪಿ ಅವರು ಪ್ರೊಟೆಸ್ಟ್ ಮಾಡಿದ್ರು, ಇಲ್ಲ ಸಲ್ಲದ ಆರೋಪ ಮಾಡಿದ್ರು. ಯಾಕ್ರಿ ಇವತ್ತು ನಿಮ್ಮ ಗೃಹ ಸಚಿವರು ರಾಜೀನಾಮೆ ಕೊಡ್ತಾರೆ? ಯಾವ ನೈತಿಕತೆ? ಬಹಳ ಒಳ್ಳೆ ಪ್ರಶ್ನೆ ನೀವು ಕೇಳಿದ್ರಿ. ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದ ನಂತರ ಅದೆಷ್ಟೋ ಟೆರರಿಸ್ಟ್ ಅಟ್ಯಾಕ್ಗಳನ್ನ ನಾವು ತಡೆದಿದ್ದೀವಿ, ಒಂದು ವಿಷಯ. ಎರಡನೇ ವಿಷಯ, ಇದನ್ನು ನಿತ್ಯ ನಿರಂತರವಾಗಿ ನಡೀತಾ ಇರತಕ್ಕಂಥ ಪ್ರಯತ್ನಗಳು, ಈ ಪ್ರಯತ್ನಗಳೇನು ನಿಲ್ಲಲ್ಲ, ಭಯೋತ್ಪಾದಕರ ಪ್ರಯತ್ನಗಳು ನಡೀತಾನೆ ಇರ್ತವೆ. ಅದನ್ನು ತಡೆಯುವಂತ ಕೆಲಸ ಆಗ್ತಾನೆ ಇರುತ್ತೆ. ಅದರ ಭಾಗವಾಗಿ ಈ ದೇಶದಲ್ಲಿ ಇರ್ತಕ್ಕಂತಹ ಇಲ್ಲೀಗಲ್ ಇಮಿಗ್ರೆಂಟ್ಸ್ ಯಾರಿದ್ದಾರೆ, ಬಾಂಗ್ಲಾದೇಶದವರು, ಪಾಕಿಸ್ತಾನದವರು, ಈ ರೀತಿಯ ಚಟುವಟಿಕೆಗಳಲ್ಲಿ ಯಾರು ಮಾಡಬೇಕು ಅಂತ ಇರ್ತಾರೆ ಅವರನ್ನು ಹುಡುಕಿ ಓಡಿಸಬೇಕು ಅನ್ನುವಂತ ಕಾರ್ಯಾಚರಣೆ ಮಾಡಿದಾಗ ಯಾರು ಬೀದಿಗಿಳಿದಿದ್ದು? ಬೀದಿಗಿಳಿದಿದ್ದು. ಈಗ ಸ್ಪೆಷಲ್ ಇದು ನಮ್ದು ಇದು ನಡೀತಾ ಇದೆ, ವೋಟರ್ ಲಿಸ್ಟ್ ಇದು ರಿವಿಷನ್ ನಡೀತಾ ಇದೆ, ಅದರ ವಿರುದ್ಧ ಯಾರು ಹೇಳ್ತಿದ್ದಾರೆ? ಈ ರೀತಿ ಭಯೋತ್ಪಾದನೆಯ ನಿಗ್ರಹಕ್ಕೆ ಕೇಂದ್ರ ಸರ್ಕಾರ ಯಾವುದೆಲ್ಲ ಯೋಜನೆಗಳನ್ನು ರೂಪಿಸುತ್ತೆ, ಯಾವೆಲ್ಲ ಪ್ರಯತ್ನಗಳನ್ನು ಮಾಡುತ್ತೆ, ಅದಕ್ಕೆ ತೊಡಕು ಹಾಕುವಂತ ಕೆಲಸ ಯಾವಾಗ್ಲೂ ಕಾಂಗ್ರೆಸ್ ಮಾಡ್ತಾ ಬರ್ತಾ ಇದೆ. ಈ ಪ್ರಶ್ನೆ ಕಾಂಗ್ರೆಸ್ ಅವ್ರನ್ನು ಕೇಳಿ, ಯಾಕೆ ನೀವು ಭಯೋತ್ಪಾದಕರೇ ಬೆಂಬಲಿಸ್ತೀರಿ ಅನ್ನುವಂತ ಪ್ರಶ್ನೆ ನೀವು ಕಾಂಗ್ರೆಸ್ ಅವ್ರನ್ನು ಕೇಳಬೇಕಾಗುತ್ತೆ. ನಾವೇ ಕಳಿಸಿದ್ದು ಮೋದಿನ ಭೂಟಾನ್ಗೆ ಹೋಗಿ ಬನ್ನಿ ಅಂತ ಕಾಂಗ್ರೆಸ್ ಅವರೇ. ನೇರ ಪ್ರಶ್ನೆ ಬಿಜೆಪಿ ವಕ್ತಾರರಿಗೆ. ಸರ್, ಈಗ ಸೆಂಟ್ರಲ್ ಗೌರ್ಮೆಂಟ್ ಬಂದು ಬಿಜೆಪಿ, ಡೆಲ್ಲಿಯಲ್ಲಿ ಬ್ಲಾಸ್ಟ್ ಆಗಿರೋದು ಅಲ್ಲಿ ಇರೋದು ಕೂಡ ಬಿಜೆಪಿ ಸರ್ಕಾರ. ಆದರೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದೆ, ಕೇಂದ್ರದಲ್ಲೂ ಬಿಜೆಪಿ ಸರ್ಕಾರ ಇದೆ. 360 kg RDX ಎಲ್ಲಿಂದ ಬಂತು, ಹೇಗೆ ಬಂತು? ಈಗ ಸದ್ಯಕ್ಕೆ 360 kg ಏನು ಬ್ಲಾಸ್ಟ್ ಆಗಿದೆ, ಅದೇ 3000 ಕಿಲೋ ಇಟ್ಕೊಳ್ಳಿ, ಹೆಂಗಿಂದ ಬಂತು, ಹೇಗೆ ಬ್ಲಾಸ್ಟ್ ಆಯ್ತು? ಎರಡನೇ ಪ್ರಶ್ನೆ,
ಆರ್ ಸಿ ಬಿ ಗೆದ್ದಾಗ 11 ಜನ ಸತ್ತೋದಾಗ ಗೃಹ ಸಚಿವರನ್ನ ಅಸಮರ್ಥ ಗೃಹ ಸಚಿವರು ರಾಜೀನಾಮೆ ಕೊಡ್ಬೇಕಂತ ನಿಮ್ಮ ಬಿಜೆಪಿ ಅವರು ಪ್ರೊಟೆಸ್ಟ್ ಮಾಡಿದ್ರು, ಇಲ್ಲ ಸಲ್ಲದ ಆರೋಪ ಮಾಡಿದ್ರು. ಯಾಕ್ರಿ ಇವತ್ತು ನಿಮ್ಮ ಗೃಹ ಸಚಿವರು ರಾಜೀನಾಮೆ ಕೊಡ್ತಾರೆ? ಯಾವ ನೈತಿಕತೆ ಇದೆ? ಅವ್ರು ಗೃಹ ಸಚಿವರಾಗಿ ಚುನಾವಣಾ ಚಾಣಕ್ಯ ಅಂತಾರೆ. ಇಲ್ಲಿ ಒಂದು ನಿಮಿಷ, ಚುನಾವಣಾ ಚಾಣಕ್ಯ ಅಂತಾರಲ್ವಾ? ಟೆರರಿಸಂ ತಡೆಯಕ್ ಆಗಲ್ವೇನ್ರಿ ಅವ್ರ ಕೈಲಿ? ಬಹಳ ಒಳ್ಳೆಯ ಪ್ರಶ್ನೆ ನೀವು ಕೇಳಿದ್ರಿ. ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದ ನಂತರ ಅದೆಷ್ಟೋ ಟೆರರಿಸ್ಟ್ ಅಟ್ಯಾಕ್ಗಳನ್ನ ನಾವು ತಡೆದಿದ್ದೀವಿ, ಒಂದು ವಿಷಯ. ಎರಡನೇ ವಿಷಯ, ಇದನ್ನು ನಿತ್ಯ ನಿರಂತರವಾಗಿ ನಡೀತಾ ಇರತಕ್ಕಂಥ ಪ್ರಯತ್ನಗಳು, ಈ ಪ್ರಯತ್ನಗಳೇನು ನಿಲ್ಲಲ್ಲ, ಭಯೋತ್ಪಾದಕರ ಪ್ರಯತ್ನಗಳು ನಡೀತಾನೆ ಇರ್ತವೆ. ಅದನ್ನು ತಡೆಯುವಂತ ಕೆಲಸ ಆಗ್ತಾನೆ ಇರುತ್ತೆ. ಅದರ ಭಾಗವಾಗಿ ಈ ದೇಶದಲ್ಲಿ ಇರ್ತಕ್ಕಂತಹ ಇಲ್ಲೀಗಲ್ ಇಮಿಗ್ರೆಂಟ್ಸ್ ಯಾರಿದ್ದಾರೆ, ಬಾಂಗ್ಲಾದೇಶದವರು, ಪಾಕಿಸ್ತಾನದವರು, ಈ ರೀತಿಯ ಚಟುವಟಿಕೆಗಳಲ್ಲಿ ಯಾರು ಮಾಡಬೇಕು ಅಂತ ಇರ್ತಾರೆ ಅವರನ್ನು ಹುಡುಕಿ ಓಡಿಸಬೇಕು ಅನ್ನುವಂತ ಕಾರ್ಯಾಚರಣೆ ಮಾಡಿದಾಗ ಯಾರು ಬೀದಿಗಿಳಿದಿದ್ದು? ಬೀದಿಗಿಳಿದಿದ್ದು. ಈಗ ಸ್ಪೆಷಲ್ ಇದು ನಮ್ದು ಇದು ನಡೀತಾ ಇದೆ, ವೋಟರ್ ಲಿಸ್ಟ್ ಇದ್ದು ರಿವಿಷನ್ ನಡೀತಾ ಇದೆ, ಅದರ ವಿರುದ್ಧ ಯಾರು ಹೇಳ್ತಿದ್ದಾರೆ? ಈ ರೀತಿ ಭಯೋತ್ಪಾದನೆಯ ನಿಗ್ರಹಕ್ಕೆ ಕೇಂದ್ರ ಸರ್ಕಾರ ಯಾವುದೆಲ್ಲ ಯೋಜನೆಗಳನ್ನು ರೂಪಿಸುತ್ತೆ, ಯಾವೆಲ್ಲ ಪ್ರಯತ್ನಗಳನ್ನು ಮಾಡುತ್ತೆ, ಅದಕ್ಕೆ ತೊಡಕು ಹಾಕುವಂತ ಕೆಲಸ ಯಾವಾಗ್ಲೂ ಕಾಂಗ್ರೆಸ್ ಮಾಡ್ತಾ ಬರ್ತಾ ಇದೆ. ಈ ಪ್ರಶ್ನೆ ಕಾಂಗ್ರೆಸ್ ಅವ್ರನ್ನು ಕೇಳಿ, ಯಾಕೆ ನೀವು ಭಯೋತ್ಪಾದಕರ ಬೆಂಬಲಿಸ್ತೀರಿ ಅನ್ನುವಂತ ಪ್ರಶ್ನೆ ನೀವು ಕಾಂಗ್ರೆಸ್ ಅವ್ರನ್ನು ಕೇಳಬೇಕಾಗುತ್ತೆ. ನಾವೇ ಕಳಿಸಿದ್ದು ಮೋದಿನ ಭೂಟಾನ್ಗೆ ಹೋಗಿ ಬನ್ನಿ ಅಂತ ಕಾಂಗ್ರೆಸ್ ಅವರೇ. ನೇರ ಪ್ರಶ್ನೆ ಬಿಜೆಪಿ ವಕ್ತಾರರಿಗೆ. ಸರ್, ಈಗ ಸೆಂಟ್ರಲ್ ಗೌರ್ಮೆಂಟ್ ಬಂದು ಬಿಜೆಪಿ, ಡೆಲ್ಲಿಯಲ್ಲಿ ಬ್ಲಾಸ್ಟ್ ಆಗಿರೋದು ಅಲ್ಲಿ ಇರೋದು ಕೂಡ ಬಿಜೆಪಿ ಸರ್ಕಾರ. ಆದರೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದೆ, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ. 360 kg RDX ಎಲ್ಲಿಂದ ಬಂತು, ಹೇಗೆ ಬಂತು? ಈಗ ಸದ್ಯಕ್ಕೆ 360 kg ಏನ್ ಬ್ಲಾಸ್ಟ್ ಆಗಿದೆ, ಅದೇ 3000 ಕಿಲೋ ಇಟ್ಕೊಳ್ಳಿ, ಹೆಂಗಿಂದ ಬಂತು, ಹೇಗ್ ಬ್ಲಾಸ್ಟ್ ಆಯ್ತು? ಎರಡನೇ ಪ್ರಶ್ನೆ, ಆರ್ ಸಿ ಬಿ ಗೆದ್ದಾಗ 11 ಜನ ಸತ್ತೋದಾಗ ಗೃಹ ಸಚಿವರನ್ನ ಅಸಮರ್ಥ ಗೃಹ ಸಚಿವರು ರಾಜೀನಾಮೆ ಕೊಡ್ಬೇಕಂತ ನಿಮ್ಮ ಬಿಜೆಪಿ ಅವರು ಪ್ರೊಟೆಸ್ಟ್ ಮಾಡಿದ್ರು, ಇಲ್ಲ ಸಲ್ಲದ ಆರೋಪ ಮಾಡಿದ್ರು. ಯಾಕ್ರಿ ಇವತ್ತು ನಿಮ್ಮ ಗೃಹ ಸಚಿವರು ರಾಜೀನಾಮೆ ಕೊಡ್ತಾರೆ? ಯಾವ ನೈತಿಕತೆ ಇದೆ? ಅವ್ರು ಗೃಹ ಸಚಿವರಾಗಿ ಚುನಾವಣಾ ಚಾಣಕ್ಯ ಅಂತಾರೆ. ಇಲ್ಲಿ ಒಂದು ನಿಮಿಷ, ಚುನಾವಣಾ ಚಾಣಕ್ಯ ಅಂತಾರಲ್ವಾ? ಟೆರರಿಸಂ ತಡೆಯಕ್ ಆಗಲ್ವೇನ್ರಿ ಅವ್ರ ಕೈಲಿ? ಬಹಳ ಒಳ್ಳೆಯ ಪ್ರಶ್ನೆ ನೀವು ಕೇಳಿದ್ರಿ. ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದ ನಂತರ ಅದೆಷ್ಟೋ ಟೆರರಿಸ್ಟ್ ಅಟ್ಯಾಕ್ಗಳನ್ನ ನಾವು ತಡೆದಿದ್ದೀವಿ, ಒಂದು ವಿಷಯ. ಎರಡನೇ ವಿಷಯ, ಇದನ್ನು ನಿತ್ಯ ನಿರಂತರವಾಗಿ ನಡೀತಾ ಇರತಕ್ಕಂಥ ಪ್ರಯತ್ನಗಳು, ಈ ಪ್ರಯತ್ನಗಳೇನು ನಿಲ್ಲಲ್ಲ, ಭಯೋತ್ಪಾದಕರ ಪ್ರಯತ್ನಗಳು ನಡೀತಾನೆ ಇರ್ತವೆ. ಅದನ್ನು ತಡೆಯುವಂತ ಕೆಲಸ ಆಗ್ತಾನೆ ಇರುತ್ತೆ. ಅದರ ಭಾಗವಾಗಿ ಈ ದೇಶದಲ್ಲಿ ಇರ್ತಕ್ಕಂತಹ ಇಲ್ಲೀಗಲ್ ಇಮಿಗ್ರೆಂಟ್ಸ್ ಯಾರಿದ್ದಾರೆ, ಬಾಂಗ್ಲಾದೇಶದವರು, ಪಾಕಿಸ್ತಾನದವರು, ಈ ರೀತಿಯ ಚಟುವಟಿಕೆಗಳಲ್ಲಿ ಯಾರು ಮಾಡಬೇಕು ಅಂತ ಇರ್ತಾರೆ ಅವರನ್ನು ಹುಡುಕಿ ಓಡಿಸಬೇಕು ಅನ್ನುವಂತ ಕಾರ್ಯಾಚರಣೆ ಮಾಡಿದಾಗ ಯಾರು ಬೀದಿಗಿಳಿದಿದ್ದು? ಬೀದಿಗಿಳಿದಿದ್ದು. ಈಗ ಸ್ಪೆಷಲ್ ಇದು ನಮ್ದು ಇದು ನಡೀತಾ ಇದೆ, ವೋಟರ್ ಲಿಸ್ಟ್ ಇದ್ದು ರಿವಿಷನ್ ನಡೀತಾ ಇದೆ, ಅದರ ವಿರುದ್ಧ ಯಾರು ಹೇಳ್ತಿದ್ದಾರೆ? ಈ ರೀತಿ ಭಯೋತ್ಪಾದನೆಯ ನಿಗ್ರಹಕ್ಕೆ ಕೇಂದ್ರ ಸರ್ಕಾರ ಯಾವುದೆಲ್ಲ ಯೋಜನೆಗಳನ್ನು ರೂಪಿಸುತ್ತೆ, ಯಾವೆಲ್ಲ ಪ್ರಯತ್ನಗಳನ್ನು ಮಾಡುತ್ತೆ, ಅದಕ್ಕೆ ತೊಡಕು ಹಾಕುವಂತ ಕೆಲಸ ಯಾವಾಗ್ಲೂ ಕಾಂಗ್ರೆಸ್ ಮಾಡ್ತಾ ಬರ್ತಾ ಇದೆ. ಈ ಪ್ರಶ್ನೆ ಕಾಂಗ್ರೆಸ್ ಅವ್ರನ್ನು ಕೇಳಿ, ಯಾಕೆ ನೀವು ಭಯೋತ್ಪಾದಕರ ಬೆಂಬಲಿಸ್ತೀರಿ ಅನ್ನುವಂತ ಪ್ರಶ್ನೆ ನೀವು ಕಾಂಗ್ರೆಸ್ ಅವ್ರನ್ನು ಕೇಳಬೇಕಾಗುತ್ತೆ. ನಾವೇ ಕಳಿಸಿದ್ದು ಮೋದಿನ ಭೂಟಾನ್ಗೆ ಹೋಗಿ ಬನ್ನಿ ಅಂತ ಕಾಂಗ್ರೆಸ್ ಅವರೇ. ನೇರ ಪ್ರಶ್ನೆ ಬಿಜೆಪಿ ವಕ್ತಾರರಿಗೆ. ಸರ್, ಈಗ ಸೆಂಟ್ರಲ್ ಗೌರ್ಮೆಂಟ್ ಬಂದು ಬಿಜೆಪಿ, ಡೆಲ್ಲಿಯಲ್ಲಿ ಬ್ಲಾಸ್ಟ್ ಆಗಿರೋದು ಅಲ್ಲಿ ಇರೋದು ಕೂಡ ಬಿಜೆಪಿ ಸರ್ಕಾರ. ಆದರೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದೆ, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ. 360 kg RDX ಎಲ್ಲಿಂದ ಬಂತು, ಹೇಗೆ ಬಂತು? ಈಗ ಸದ್ಯಕ್ಕೆ 360 kg ಏನ್ ಬ್ಲಾಸ್ಟ್ ಆಗಿದೆ, ಅದೇ 3000 ಕಿಲೋ ಇಟ್ಕೊಳ್ಳಿ, ಹೆಂಗಿಂದ ಬಂತು, ಹೇಗ್ ಬ್ಲಾಸ್ಟ್ ಆಯ್ತು? ಎರಡನೇ ಪ್ರಶ್ನೆ, ಆರ್ ಸಿ ಬಿ ಗೆದ್ದಾಗ 11 ಜನ ಸತ್ತೋದಾಗ ಗೃಹ ಸಚಿವರನ್ನ ಅಸಮರ್ಥ ಗೃಹ ಸಚಿವರು ರಾಜೀನಾಮೆ ಕೊಡ್ಬೇಕಂತ ನಿಮ್ಮ ಬಿಜೆಪಿ ಅವರು ಪ್ರೊಟೆಸ್ಟ್ ಮಾಡಿದ್ರು, ಇಲ್ಲ ಸಲ್ಲದ ಆರೋಪ ಮಾಡಿದ್ರು. ಯಾಕ್ರಿ ಇವತ್ತು ನಿಮ್ಮ ಗೃಹ ಸಚಿವರು ರಾಜೀನಾಮೆ ಕೊಡ್ತಾರೆ? ಯಾವ ನೈತಿಕತೆ ಇದೆ? ಅವ್ರು ಗೃಹ ಸಚಿವರಾಗಿ ಚುನಾವಣಾ ಚಾಣಕ್ಯ ಅಂತಾರೆ. ಇಲ್ಲಿ ಒಂದು ನಿಮಿಷ, ಚುನಾವಣಾ ಚಾಣಕ್ಯ ಅಂತಾರಲ್ವಾ? ಟೆರರಿಸಂ ತಡೆಯಕ್ ಆಗಲ್ವೇನ್ರಿ ಅವ್ರ ಕೈಲಿ? ಬಹಳ ಒಳ್ಳೆಯ ಪ್ರಶ್ನೆ ನೀವು ಕೇಳಿದ್ರಿ. ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದ ನಂತರ ಅದೆಷ್ಟೋ ಟೆರರಿಸ್ಟ್ ಅಟ್ಯಾಕ್ಗಳನ್ನ ನಾವು ತಡೆದಿದ್ದೀವಿ, ಒಂದು ವಿಷಯ. ಎರಡನೇ ವಿಷಯ, ಇದನ್ನು ನಿತ್ಯ ನಿರಂತರವಾಗಿ ನಡೀತಾ ಇರತಕ್ಕಂಥ ಪ್ರಯತ್ನಗಳು, ಈ ಪ್ರಯತ್ನಗಳೇನು ನಿಲ್ಲಲ್ಲ,
ಭಯೋತ್ಪಾದಕರ ಪ್ರಯತ್ನಗಳು ನಡೀತಾನೆ ಇರ್ತವೆ. ಅದನ್ನು ತಡೆಯುವಂತ ಕೆಲಸ ಆಗ್ತಾನೆ ಇರುತ್ತೆ. ಅದರ ಭಾಗವಾಗಿ ಈ ದೇಶದಲ್ಲಿ ಇರ್ತಕ್ಕಂತಹ ಇಲ್ಲೀಗಲ್ ಇಮಿಗ್ರೆಂಟ್ಸ್ ಯಾರಿದ್ದಾರೆ, ಬಾಂಗ್ಲಾದೇಶದವರು, ಪಾಕಿಸ್ತಾನದವರು, ಈ ರೀತಿಯ ಚಟುವಟಿಕೆಗಳಲ್ಲಿ ಯಾರು ಮಾಡಬೇಕು ಅಂತ ಇರ್ತಾರೆ ಅವರನ್ನು ಹುಡುಕಿ ಓಡಿಸಬೇಕು ಅನ್ನುವಂತ ಕಾರ್ಯಾಚರಣೆ ಮಾಡಿದಾಗ ಯಾರು ಬೀದಿಗಿಳಿದಿದ್ದು? ಬೀದಿಗಿಳಿದಿದ್ದು. ಈಗ ಸ್ಪೆಷಲ್ ಇದು ನಮ್ದು ಇದು ನಡೀತಾ ಇದೆ, ವೋಟರ್ ಲಿಸ್ಟ್ ಇದು ರಿವಿಷನ್ ನಡೀತಾ ಇದೆ, ಅದರ ವಿರುದ್ಧ ಯಾರು ಹೇಳ್ತಿದ್ದಾರೆ? ಈ ರೀತಿ ಭಯೋತ್ಪಾದನೆಯ ನಿಗ್ರಹಕ್ಕೆ ಕೇಂದ್ರ ಸರ್ಕಾರ ಯಾವುದೆಲ್ಲ ಯೋಜನೆಗಳನ್ನು ರೂಪಿಸುತ್ತೆ, ಯಾವೆಲ್ಲ ಪ್ರಯತ್ನಗಳನ್ನು ಮಾಡುತ್ತೆ, ಅದಕ್ಕೆ ತೊಡಕು ಹಾಕುವಂತ ಕೆಲಸ ಯಾವಾಗ್ಲೂ ಕಾಂಗ್ರೆಸ್ ಮಾಡ್ತಾ ಬರ್ತಾ ಇದೆ. ಈ ಪ್ರಶ್ನೆ ಕಾಂಗ್ರೆಸ್ ಅವ್ರನ್ನು ಕೇಳಿ, ಯಾಕೆ ನೀವು ಭಯೋತ್ಪಾದಕರೇ ಬೆಂಬಲಿಸ್ತೀರಿ ಅನ್ನುವಂತ ಪ್ರಶ್ನೆ ನೀವು ಕಾಂಗ್ರೆಸ್ ಅವ್ರನ್ನು ಕೇಳಬೇಕಾಗುತ್ತೆ. ನಾವೇ ಕಳಿಸಿದ್ದು ಮೋದಿನ ಭೂಟಾನ್ಗೆ ಹೋಗಿ ಬನ್ನಿ ಅಂತ ಕಾಂಗ್ರೆಸ್ ಅವರೇ. ಅಲ್ಲ, ಕಾಂಗ್ರೆಸ್ ಅವರೇ ಕಳಿಸಿದ್ದು.